ಮತ್ತೊಮ್ಮೆ ಬಿಗ್ ಡಿಬೇಟ್ಗೆ ಸ್ವಾಗತ. ನಾವಿವತ್ತು ಅಕ್ಕಿ ಬೆಲೆ ಗಗನಕ್ಕೇರಿದವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ರೀತಿ ಇವತ್ತು ಇಡೀ ದಿನ ನಾವು ವಿಸ್ತೃತ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅಕ್ಕಿ ರೇಟ್ ಯಾಕಿಷ್ಟೊಂದು ಜಾಸ್ತಿ ಆಗ್ತಾ ಇದೆ, ಇದರ ಸುತ್ತ ಯಾವ ರೀತಿ ಸುತ್ತಕೊಂಡಿದೆ, ಯಾಕೆ ಜನಸಾಮಾನ್ಯರಿಗೆ ಇಷ್ಟು ಹೊರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈ ಬಗ್ಗೆ ನಾವು ಚರ್ಚೆನ ಮುಂದುವರಿಸೋಣ. ಶಿವಮೊಗ್ಗದಿಂದ ಬಸವರಾಜಪ್ಪ ಅವರಿದ್ದಾರೆ, ಮಿಲ್ ಮಾಲೀಕರಿವರು. ಬಸವರಾಜಪ್ಪ ಅವರೇ, ನೀವೇನು ಹೇಳ್ತೀರಿ? ನಿಜಕ್ಕೂ ಇಲ್ಲಿ ಮಧ್ಯವರ್ತಿಗಳಿಗೂ ಲಾಭ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ ಲಾಭ ಆಗ್ತಿದೆ ಅಂತ ಇಲ್ಲಿದ್ರಿಗೆ? ಲಾಭ ಯಾರಿಗೂ ಆಗ್ತಾಯಿಲ್ಲ ಮೇಡಮ್ ಅವರೇ. ಭತ್ತಕ್ಕೆ 2,000 ರೂಪಾಯಿ, 2,200 ರೂಪಾಯಿ ಇದೆ ಕ್ವಿಂಟಾಲ್ ಭತ್ತಕ್ಕೆ. ಅದನ್ನು ಪ್ರೊಸೆಸ್ ಮಾಡಿ ಇವರು ಪ್ರೊಸೆಸ್ ಮಾಡೋದಕ್ಕೆ 30-35 ರೂಪಾಯಿ ಅವ್ರಿಗೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಖರ್ಚು ಬರುತ್ತೆ. ಅಲ್ಲಿಂದ ಮತ್ತು ಸಾಗಾಣಿಕೆ ವೆಚ್ಚ, ಮಾರುಕಟ್ಟೆ ಶುಲ್ಕ 60 ರೂಪಾಯಿ ಬರುತ್ತೆ ಒಂದು ಕ್ವಿಂಟಾಲ್ ಅಕ್ಕಿಗೆ. ಇದೆಲ್ಲ ಸೇರಿದಾಗ ಸ್ವಾಭಾವಿಕವಾಗಿ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಹೋದ ತಿಂಗಳಿಗಿಂತ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ 200 ರೂಪಾಯಿ ಭತ್ತ ಹೆಚ್ಚು ಕಮ್ಮಿ ಅಕ್ಕಿ ರೇಟು ಕಡಿಮೆ ಆಗಿದೆ. ಸರ್ಕಾರ ಕಡಿವಾಣ ಹಾಕಬೇಕು. ಮೇಲಾಗಿ ಸರ್ಕಾರ ಪಡಿತರ ಅಕ್ಕಿನ ಜಾಸ್ತಿ ಪ್ರಮಾಣದಲ್ಲಿ ಇಂಥ ಸಮಯದಲ್ಲಿ ರಿಲೀಸ್ ಮಾಡಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಸರ್ಕಾರಿ ಅಕ್ಕಿ ಬಿಟ್ಟರೆ ಸ್ವಾಭಾವಿಕವಾಗಿ ಜನ ಅದರ ಮೇಲೆ ಹೋಗ್ತಾರೆ. ಇದ್ರ ಸೇಲ್ಸ್ ಕಡಿಮೆ ಆದಾಗ ಮಾರುಕಟ್ಟೆ ಕಡಿಮೆ ಆಗುತ್ತೆ. ಅದಕ್ಕೆಲ್ಲ ಸರ್ಕಾರನೂ ನೇರ ಹೊಣೆ ಆಗುತ್ತೆ. ಬರೀ ವ್ಯಾಪಾರಸ್ಥರು ಮತ್ತು ಮಿಲ್ನವರೇ ನೇರ ಹೊಣೆಗಾರರಲ್ಲ, ಇದರಲ್ಲಿ ಎಲ್ಲರದ್ದು ಭಾಗ ಇರುತ್ತೆ. ಅದಕ್ಕೆಲ್ಲ ಸಂಬಂಧಪಟ್ಟವರು ಕ್ರಮ ತಗೋಬೇಕು. ಅದ್ರ ಬಗ್ಗೆ ಏನಾಗಿದೆ ಯಾರು ಸ್ಟಡಿ ಮಾಡಬೇಕು. ಏನಿಲ್ಲ ಒಂದೇ ಮಿಲ್ ಮಾಲೀಕರ ಮೇಲೆ ದೋಷಾರೋಪಣೆ ಮಾಡೋದು ತಪ್ಪದು. ಯಾಕೆಂದರೆ ಅವರು ಪರ್ಚೇಸ್ ಮಾಡಿ ಕೊಡಬೇಕು. ಇವತ್ತು ಪವರ್ ರೇಟ್ ಜಾಸ್ತಿ, ಕೂಲಿ ಆಳುಗಳ ರೇಟ್ ಜಾಸ್ತಿ. ಭತ್ತ ಹಸಿ ಭತ್ತ ಬರುತ್ತೆ, ಬಂದಾಗ 27% ಮಾಯಿಸರ್ ಇರುತ್ತೆ. ಅದನ್ನು 10% ಒಣಗಿಸುವಾಗ ಕ್ವಿಂಟೋಲಿಗೆ 10 kg ಭತ್ತ ಶಾರ್ಟೇಜ್ ಆಗುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬರುವಾಗ ತುಂಬ ದುಬಾರಿ ಬೀಳುತ್ತೆ. ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಮಿಲ್ಲವರಿಗೆ ಲಾಭ ಬರಲ್ಲ. ಕ್ವಿಂಟಲ್ಗೆ 50 ರೂಪಾಯಿ ಸಿಕ್ಕರೆ ಅವರು ಖುಷಿಯಿಂದ ಓಡಾಡ್ತಾರೆ ರೈಸ್ ಮಿಲ್ಲರ್ಸು. ರೈಸ್ ಮಿಲ್ಗೆ ಬಂಡವಾಳ 5 ಕೋಟಿ 10 ಕೋಟಿ ರೂಪಾಯಿ ಆಗಿದೆ ಒಂದು ರೈಸ್ ಮಿಲ್ ಮಾಡುವಾಗ. ಅದ್ರ ವರ್ಷದ ಬಡ್ಡಿ ಎಷ್ಟು ಬರುತ್ತೆ ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ವ್ಯಾಪಾರ ಮಾಡ್ತಾರೆ. ಅವ್ರಿಗೂ ತುಂಬ ಕಷ್ಟ ಇದೆ. ಇದು ಟೋಟಲಿ ಬೆಳೆ ಕಡಿಮೆ ಇರೋದ್ರಿಂದ, ಭತ್ತದ ಇಳುವರಿ ಕಡಿಮೆ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಗಿರಣಿಗಳಿಗೆ ಭತ್ತ ಸಿಗ್ತಾ ಇಲ್ಲ. ಒಂದೊತ್ತು ನಡೆಸಿ ಇನ್ನೊಂದೊತ್ತು ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ. ಕೂಲಿ ಆಳುಗಳಿಗೆ ಸಂಬಳ ಕೊಡೋದು ಕಷ್ಟ ಆಗಿದೆ. ಇವೆಲ್ಲ ತುಂಬ ತೊಂದರೆಗಳಿದ್ದಾವೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಏನೇನಾಗಿದೆ ಪ್ರಾಬ್ಲಮ್ಸ್ ಏನಂತ ಕೇಳಬೇಕು. ಏನಿಲ್ಲ ಸುಮ್ಮನೆ ರೇಟ್ ಜಾಸ್ತಿ ಆಗಿದೆ ಮಿಲ್ಲರ್ ಮೇಲೆ ದೋಷಾರೋಪಣೆ ಮಾಡೋದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮತ್ತು ಬೆಳೆ ಈ ವರ್ಷ ತುಂಬ ಕಡಿಮೆ ಆಗಿದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಆಗಿದೆ. ಮತ್ತು ಲೆವಿ ತಗೊಳ್ತಾ ಇದ್ದಾರೆ 2,025 ರೂಪಾಯಿಗೆ ಫಸ್ಟ್ ಕ್ವಾಲಿಟಿ ಅಕ್ಕಿ ನಾವು ಖರೀದಿ ಮಾಡ್ತೇವೆ ಸರ್ಕಾರ ಅಂತ. ಅದನ್ನು ಅಕ್ಕಿ ಮಾಡಿ ಅವನು ಸರ್ಕಾರ ಕೊಡುವಾಗ 30 ರೂಪಾಯಿ ಮೇಲೆ ಬೀಳುತ್ತೆ. ಒಂದು ಲಾರಿಗೆ 20-25 ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅವ್ರ ಅಕ್ಕಿ ಸರ್ಕಾರಕ್ಕೆ ಅಕ್ಕಿ ಕೊಟ್ಟರೆ. ಬೇರೆ ರಾಜ್ಯಗಳಲ್ಲಿ ಲೆವಿ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಇದನ್ನು ತೆಗೀರಿ, ನಿಮಗೆ ಅಕ್ಕಿ ರೇಟ್ ಕಡಿಮೆ ಆದೇ ಆಗುತ್ತೆ. ಕೆಲವೆಲ್ಲ ನಿಬಂಧನೆಗಳು ತೆಗೆದಾಕಿದ್ರೆ RMC ಲೆವಿ ಇವೆಲ್ಲ ಕಡಿಮೆ ಮಾಡಿ. ಈಗ ಇಲ್ಲಿ ಉತ್ಪಾದನೆ ಕಡಿಮೆ ಆಗ್ತಿರೋದು ಒಂದು ವಿಷಯ. ಯಾಕೆ ಅಂದ್ರೆ ಕಳೆದ ಒಂದು 5 ವರ್ಷಗಳ ಹಿಂದಿನ ತಗೊಳ್ಳೋದಾದ್ರೆ ಪರಿಸ್ಥಿತಿಯನ್ನು ನೋಡೋದಾದ್ರೆ ಬೆಳೆಯುವ ಪ್ರದೇಶ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆಯಾ ಅಂತ? ಬೆಳೆ ಪ್ರದೇಶ ಮುಖ್ಯವಾಗಿ ಕಡಿಮೆ ಆಗ್ತಾ ಇದೆ ಅಂತ ಮೊದಲೇ ನಾನು ಪ್ರಾರಂಭದಲ್ಲಿ ಈ ಮಾತು ಹೇಳಿದೆ. ಬೆಳೆ ಪ್ರದೇಶ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಸೋನಾ ಮಸೂರಿ ಅಕ್ಕಿ ಬಗ್ಗೆ ಎಲ್ಲರೂ ಸೋನಾ ಮಸೂರಿ ಅಕ್ಕಿ ತಿನ್ನಬೇಕು, ಅದ್ರ ಟೇಸ್ಟು ಅದು ಒಳ್ಳೆ ಏನಪ್ಪ ಅಂದ್ರೆ ಅಕ್ಕಿ ಆಗಿರೋದ್ರಿಂದ ಎಲ್ಲರೂ ಇವತ್ತು ಪಡಿತರ ಅಕ್ಕಿ ಇವತ್ತು ಗೌರ್ಮೆಂಟ್ ಕೊಟ್ಟರು ಕೂಡ ಪಡಿತರ ಅಕ್ಕಿ ತಿಂತಕ್ಕಂಥ ಒಬ್ಬ ಸಾಮಾನ್ಯ ಜನ ಕೂಡ ಇವತ್ತು ಸೋನಾ ಮಸೂರಿ ಅಕ್ಕಿನೇ ಬೇಕಲ್ಲ. ಇವರು ಪಡಿತರ ಅಕ್ಕಿ ಹೇಳಿದ್ರೆ ಪಡಿತರ ಅಕ್ಕಿ ಜನ ತಿನ್ನೋ ಮಟ್ಟಕ್ಕಿದೆಯಾ ಫಸ್ಟ್ ಅದನ್ನ ನೋಡ್ಬೇಕು. ಪಡಿತರ ಅಕ್ಕಿ ಇವತ್ತಿನ ಪರಿಸ್ಥಿತಿ ಒಳಗೆ ಯಾರು ಸಿಗುತ್ತೆ ಪಡಿತರ ಅಕ್ಕಿ? ಬಡತನ ರೇಖೆಗಿಂತ ಕಮ್ಮಿ ಇರೋರಿಗೆ ಪಡಿತರ ಅಕ್ಕಿ ಸಿಗುತ್ತೆ. ಎಲ್ಲರಿಗೂ ಪಡಿತರ ಅಕ್ಕಿ ಎಲ್ಲಿ ಕೊಡ್ತಾರೆ ಇವರು? ಕ್ವಾಲಿಟಿ ಹೇಗಿದೆ ಅಂತ ಕ್ವಾಲಿಟಿ ನೀವೊಂದು ತರ್ಸ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಕ್ವಾಲಿಟಿ ಏನು ಅಂತ. ಇಲ್ಲಿ ಇರೋ ಪರ 3 ವರ್ಷ 4 ವರ್ಷ ಕೊಳೆ ಹಾಕ್ಬಿಟ್ಟು ಅದಕ್ಕೆ ಇರೋ ಪರ ರಾಸಾಯನಿಕ ಸಿಂಪಡಿಸ್ಬಿಟ್ಟು 3 ವರ್ಷ 4 ವರ್ಷ ಕೊಳೆ ಹಾಕ್ಬಿಟ್ಟು ನೀವು 4 ವರ್ಷ 5 ವರ್ಷ ಆದ್ಮೇಲೆ ಅಕ್ಕಿ ಕೊಡ್ತೀನಿ ಅಂದ್ರೆ ಅಲ್ಲಿಗೆ ಬಡವ ತಿನ್ನೋನೇನಾಗಬೇಕು? ಅಂದ್ರೆ ಬಡವ್ರಿಗೆ ಬಗ್ಗೆ ಕಾಳಜಿ ಇಲ್ಲ ನಿಮ್ಗೆ. ಪಡಿತರ ಅಕ್ಕಿ ಕೊಡ್ತೀವಿ. ಯಾವ ಪಡಿತರ ಅಕ್ಕಿ ಕೊಡ್ತೀವಿ? ಎಲ್ಲಿ ಚೆನ್ನಾಗಿರೋದು ಕೊಡ್ತಾರೆ? ಕೊಡಿ ಚೆನ್ನಾಗಿರೋದು. ಪಡಿತರ ಅಕ್ಕಿ ನಾವು ಮಿಲ್ಲರ್ಸ್ ಕೊಡ್ತಾ ಇಲ್ಲ. ನಾವ್ ಯಾಕೆ ಮಿಲ್ಲರ್ಸ್ ಸರ್ಕಾರಕ್ಕೆ ಲೆವಿ ಕೊಡ್ತಾರೆ. ಆ ಕೊಡೋ ಅಕ್ಕಿನ ಒಳ್ಳೆ ಕ್ವಾಲಿಟಿ ಕೊಟ್ರೆ ಜನಗಳಿಗೆ ಒಳ್ಳೆ ಕ್ವಾಲಿಟಿ ಹೋಗುತ್ತೆ. FAQ ಕ್ವಾಲಿಟಿ ಅಂತ ಹೇಳಿ ಅದಕ್ಕೊಬ್ಬ ಕ್ವಾಲಿಟಿ ಇನ್ಸ್ಪೆಕ್ಟರ್ ಇರ್ತಾನೆ. ಅವ್ನು ಕ್ವಾಲಿಟಿ ಇನ್ಸ್ಪೆಕ್ಟರ್ ಏನಪ್ಪ ಪಾಸ್ ಮಾಡಿ ಅವನ ಒಂದು ಕ್ವಾಲಿಟಿಗೆ ತಕ್ಕಂತೆ ಅವ್ನು ಅಕ್ಕಿ ತಗೊಳ್ತಾನೆ. ನಮ್ಮಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಪ್ರಕ್ಯೂರ್ ಮಾಡಿದಂತ ಈಗಿನ ಪರಿತರ ಅಕ್ಕಿ ಪರಿಸ್ಥಿತಿ ಏನಾಗಿದೆ? ನಾಳೆ ಬೆಳಗ್ಗೆ ನಿಮ್ಮ ಸುವರ್ಣ ಸ್ಟುಡಿಯೋ ಅವ್ರನ್ನ ಕರ್ಕೊಂಬನ್ನಿ. ನಮ್ಮಲ್ಲಿ FKCC ಗೋಡನ್ ಇದೆ. ಎಲ್ಲೆಲ್ಲಿ FS ಗೋಡನ್ ಅಂದ್ರೆ ಎಲ್ಲ ಗೋಡನ್ಗೆ ಹೋಗೋಣ, ಅಕ್ಕಿನ ಚೆಕ್ ಮಾಡೋಣ. ಚೆಕ್ ಮಾಡಿ ತಿನ್ನಕ್ಕೆ ಯೋಗ್ಯ ಇದೆ ಅಂದ್ರೆ ಎಲ್ಲ APL BPL ಕಾರ್ಡ್ ಎಲ್ಲರಿಗೂ ಪಡಿತಾರೆ. ನಮ್ಮ ಕರ್ನಾಟಕದಲ್ಲಿ ಮಿಲ್ಲರ್ಸ್ ಕೊಡ್ತಕ್ಕಂಥ ಅಕ್ಕಿ ಬಹಳ ಒಳ್ಳೆ ಅಕ್ಕಿ. ನಾನು ಇದನ್ನ ಸಮರ್ಥನೆ ಮಾಡಿ ನಿಮಗೆ ತೋರಿಸ್ತೇನೆ. ಆದ್ರೆ ಇವ್ರು ಕೊಡೋದು ಒಳ್ಳೆ ಅಕ್ಕಿ ಆದ್ರೆ ಮತ್ತೆ ಅದು ಬರೋ ವರ್ಷಕ್ಕೆ ಯಾಕೆ ಕೆಟ್ಟ ಈ ತರ ಆಗುತ್ತೆ? ಕಾರಣ ಏನು? ಅಲ್ಲ, ನಮ್ಮದು
ನಾವು ಕೊಡ್ತಕ್ಕಂಥ ಅಕ್ಕಿ ಒಂದು ವರ್ಷಕ್ಕೆ ನಮಗೇನಪ್ಪ 1.5 ಲಕ್ಷದಿಂದ 2 ಲಕ್ಷ ಟನ್ ಟಾರ್ಗೆಟ್ ನಮಗೆ ಕೊಡ್ತಾರೆ. ಕರ್ನಾಟಕಕ್ಕೆ ಪ್ರತಿ ವರ್ಷ 2 ಲಕ್ಷ, ಪ್ರತಿ ತಿಂಗಳು 2 ಲಕ್ಷ ಅಕ್ಕಿ, 2 ಲಕ್ಷ ಟನ್ ಅಕ್ಕಿ ಪಡಿತರ ವ್ಯವಸ್ಥೆ ಬೇಕು. ಅವಾಗ ಪಂಜಾಬ್ ಮತ್ತು ಹರಿಯಾಣದಿಂದ ಅಕ್ಕಿ ಬರುತ್ತೆ. ಅಲ್ಲಿ ಈ ತರ ನಮ್ಮ ಗುಣಮಟ್ಟದ ಅಕ್ಕಿ ಅಲ್ಲಿಂದ ಬರ್ತಾ ಇಲ್ಲ. ಹೀಗಾಗಿ ಏನಪ್ಪ ಅಕ್ಕಿ ಜೊತೆಗೆ ನಮ್ಮ ಕರ್ನಾಟಕ ನಾವು ಕೊಡ್ತಕ್ಕಂಥ ಪಡಿತರ ಅಕ್ಕಿ ನೋಡ್ರಿ ನೀವು, ನಮ್ಮಲ್ಲಿ 2 ತಿಂಗಳು 3 ತಿಂಗಳಲ್ಲೇ ರಿಲೀಸ್ ಆಗಿ ಹೋಗ್ಬಿಡುತ್ತೆ, ಯಾವತ್ತು ಸ್ಟಾಕ್ ಉಳಿದೇ ಇಲ್ಲ. ಅಲ್ಲ ಈಗ ಇನ್ನೊಂದು ಇಲ್ಲಿ ಇದಕ್ಕೆಲ್ಲ ನಮ್ಮ ರೈಸ್ ಮಿಲ್ಲರ್ಸ್ ನೀವು ಏನಪ್ಪ ಬ್ಲೇಮ್ ಮಾಡಿದ್ರೆ ಹಂಗ ಅಲ್ಲ, ರೈಸ್ ಮಿಲ್ಲರ್ಸ್ ಬ್ಲೇಮ್ ಮಾಡಕ್ಕೆ ಏನು ಕಾರಣ ಅಂದ್ರೆ ಇವಾಗ ನೋಡಿ ನಿನ್ನೆಯಿಂದ 3 ರೂಪಾಯಿ 2 ರೂಪಾಯಿ ಡಿಫ್ರೆನ್ಸ್ ಅಕ್ಕಿ ಕಮ್ಮಿ ಬಂದಿದೆ ಒಪ್ಕೊಳ್ಳೋಂಥ ಮಾತು. ಹೆಂಗೆ ಕಮ್ಮಿ ಬಂತು? 50% ಇಲ್ಲಿ ಏನಾಗುತ್ತೆ ಅಂದರೆ ಕಮ್ಮಿ ಇವಾಗ ಎಲ್ಲ ಮಾಧ್ಯಮಗಳು ಕಮ್ಮಿ ರೈಟ್ ಅಕ್ಕಿ ಜಾಸ್ತಿ ಅಂತ ಎಲ್ಲ ಮಾಧ್ಯಮಗಳು ಯಾವಾಗ ಮುಗಿಬಿದ್ವೋ, ಸೊ ಏನು ಮಾಡಿಬಿಟ್ರು ಹೊಸ ಅಕ್ಕಿಗೆ 50% ಹೊಸ ಅಕ್ಕಿ 50% ಹಳೆ ಅಕ್ಕಿ ಮಿಕ್ಸ್ ಮಾಡೋದು, ಅದು ರೇಟ್ ಕಮ್ಮಿ ಮಾಡೋದು. ಸೊ ನೋಡಿ ಇದೇನಾಗಿದೆ ಅಂದರೆ ನಿಜವಾಗ್ಲೂ ಸರ್ಕಾರ ನಿಜವಾಗ್ಲೂ ದಿವ್ಯ ನಿರ್ಲಕ್ಷ್ಯ ಆಯಿತು. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕಾಳಜಿ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಮೇಡಮ್ ಈ ಫುಡ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್, ಪೊಲೀಸ್ಗಳು, ಅವ್ರ ಮೇಲ್ನವರು ಅಥವಾ ಮಂತ್ರಿಗಳು ಇರಬಹುದು, ಗೊತ್ತಿಲ್ಲ, ಎಲ್ರಿಗೂ ಅವ್ರವ್ರ ಮಾಮೂಲು ಅವ್ರವ್ರಿಗೆ ಹೋದ್ರೆ ಯಾಕೆ ಮೇಡಮ್ ತಲೆ ಕೆಡ್ಸ್ಕೊಂತಾರೆ? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಯಾಕಂದ್ರೆ ಆ ಕಡೆ ಅಲ್ಲಿ ಹೋಗ್ತಿದೆ, ಮೇಲ್ಗಡೆ ಅವ್ರು ತಗೊಂಡ್ ಹೋಗ್ತಾರೆ, ಕೆಳಗಡೆ ಇವ್ರು ತಗೊಂಡ್ ಹೋಗ್ತಾರೆ, ನಮಗ್ ತಿನ್ನಕ್ಕೆ ಎಲ್ಲ ಬಂದು ಹೊರೆ ಬೀಳೋದು ಸಾಮಾನ್ಯ ಜನರ ಮೇಲೆ. ಖಂಡಿತ ಇದು ಒಂದೇ ಅಲ್ಲ, ಎಲ್ರಿಗೂ ಫಿಕ್ಸೆಡ್ ಇನ್ಕಮ್. ಇವಾಗ IT-BT ಅವ್ರಿಗೆ 1 ಲಕ್ಷ 2 ಲಕ್ಷ 5 ಲಕ್ಷ ತನಕ ಸ್ಯಾಲ್ರಿ ಇರುತ್ತೆ. ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅದಕ್ಕಿಂತ ಬೇರೆ ಕ್ಲರಿಕಲ್ ಕೆಲಸಗಳು ಮಾಡೋರಿಗೆ, ಪ್ರೈವೇಟ್ ಕೆಲಸ ಮಾಡೋರಿಗೆ 15,000. ಅಬ್ಬಬ್ಬಾ ಅಂತಂದ್ರೆ ಯಾರಿಗೋ 20,000 ಅಂದ್ರೆ ಹಾ ಅಂತ ಕಂಡ್ಬಿಡ್ತಾರೆ. ಅವರೆಲ್ಲ ಹೆಂಗ್ ಬದುಕ್ಬೇಕು? ಎಲ್ಲಿ ಏನನ್ನ ಇದ್ ಮಾಡ್ತೀರಾ? 20 ರೂಪಾಯಿ ಈರುಳ್ಳಿ ಇದ್ದಿದ್ದು 15 ರೂಪಾಯಿ ಇದ್ದಿದ್ದು ಇವಾಗ 40, 50. ದೊಣ್ಣೆ ಮೆಣಸಿನಕಾಯಿ ಕೇಳಿ ಎಲ್ಲಾನು ಅಕ್ಕಿ ಒಂದೇ ಅಲ್ಲ, ಎಲ್ಲಾನು ಜಾಸ್ತಿ ಆಗಿದೆ. ಇನ್ಫ್ಲೇಷನ್ ಕೂಡ ಜಾಸ್ತಿ ಇದೆ. ಇನ್ನೊಂದು ಇವಾಗ ಏನು ಆಪಾದನೆ ಮಾಡೋದು, ಪೊಲೀಸರು ಇದ್ರ ಬಗ್ಗೆ ಇದಿಲ್ಲ. ಯಾಕಂದ್ರೆ ಪಾಪ ಅವರು 24 ಗಂಟೆ ಡ್ಯೂಟಿ ಮಾಡ್ತಾರೆ, ಪೊಲೀಸ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಪೊಲೀಸ್ಗೂ ಕಮ್ಮಿ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಆರಕ್ಷಕರಿಗಾರ ಕಮ್ಮಿ ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸಪ್ರೇಟ್ ಡಿಪೋ ಮಾಡಿ ಅವ್ರಿಗಾರ ಕೊಟ್ಟರೆ ಇದ್ರೊಳಗೆ ಆಯ್ತು. ಮೊದಲು ಆ ಪೊಲೀಸ್ಗೆ ಒಂದು ಅಧಿಕಾರ ಇತ್ತು, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ರೈಡ್ ಮಾಡ್ಬೋದಾಯ್ತು. ಅಧಿಕಾರನ ಮೊಟಕುಗೊಳಿಸಿದ್ರು. ಯಾವುದೇ ಕಾರಣಕ್ಕೂ ಪೊಲೀಸ್ನವರಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಯಾವ ಗೋಡನ್ ಮೇಲೆ ರೈಡ್ ಮಾಡಬಾರ್ದು ಅಂತ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು, ಅದು ಹಿಂದೆನೆ. ಸೊ ಇದು ಪೊಲೀಸರೊಳಗೆ ಇದ್ರೊಳಗೆ ಯಾವುದೇ ಕಾರಣಕ್ಕೂ ಪೊಲೀಸರನ್ನ ಇದು ಮಧ್ಯತರ ಪಾತ್ರ ಇಲ್ಲ. ಚೆಕ್ ಪೋಸ್ಟ್ ಅಲ್ಲಿ ಏನಂದ್ರೆ ಆಹಾರ ನಾಗರಿಕ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾವ್ರೆ, ಇಷ್ಟು 1.5 ತಿಂಗಳಿಂದ ದಿನ ವ್ಯಾಪಾರ ಆಗ್ತಾ ಇದೆ. ಒಂದು ಅಧಿಕಾರಿ ಒಬ್ಬ ಕುರ್ಚಿ ಬಿಟ್ಟಿರೋ ಪರಿಸ್ಥಿತಿ ಇಲ್ಲ. ಇವತ್ತು ಮುಂದೆ ನೋಡಿ APMCನೇ ಇಟ್ಕೊಳ್ಳಿ, APMCಗೂ ಅಧಿಕಾರ ಇಲ್ಲ. ಒಂದ್ಸರಿ APMC ನೀವು ರಾಯಚೂರಲ್ಲಿ ಭತ್ತಕ್ಕೆ ಇದು APMC ಕಟ್ಬಿಟ್ರೆ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು, ಅದಕ್ಕೂ ಅಧಿಕಾರ ಇಲ್ಲ. ಅಲ್ಲ ಈಗ ಇಲ್ಲಿ ಸೋಮೇಶ್ ಅವರಿಗೆ ನಮ್ಮ ರಾಜ್ಯದಿಂದ ಒಂದು 3 ರೂಪಾಯಿ ಅಕ್ಕಿ ಬೇರೆ ರಾಜ್ಯಕ್ಕೆ ಖರೀದಿ ಆಗುತ್ತೆ ಅನ್ಕೊಳ್ಳಿ, ಅವರು ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದೇ ಅಕ್ಕಿ ನಮ್ಗೆ ಇಲ್ಲಿ ಕಳಿಸಿ 30-40 ರೂಪಾಯಿ ಮಾರ್ತಾರೆ. ಇದು ಈ ಥರದ್ದು ಆಗುತ್ತಾ ಅಂತಿಲ್ಲಿ? ಆ ಥರದ್ದು ಆಗಬಹುದು ಈಗ. ಸೊ ಆ ಥರ ಚಾನ್ಸಸ್ಸು ಇದೆ. ಮೋರ್ ಓವರ್ ಏನಾಗುತ್ತೆ ಅಂತಂದ್ರೆ ಇವಾಗ ಅವ್ರು ಹೇಳ್ತಾ ಇದ್ರು, ಸೊ ಪಡಿತರ ಅಕ್ಕಿ ಇರ್ಬೋದು ಅಥವಾ ಬೇರೆ ಕಡೆ ಸ್ಟಾಕ್ ಮಾಡಿರೋಂಥ ಅಕ್ಕಿ ಇರ್ಬೋದು. ಸೊ ಸ್ಟಾಕ್ ಮಾಡೋದು ಅಂತಂದ್ರೆ ಹೇಗೆ, ಈಗ ನಮ್ಮ ಮನೆಗಳಲ್ಲಿ ಉಪಯೋಗ ಮಾಡ್ತೀವಿ ನಾವು, ಎಷ್ಟು ದಿನ ಇರುತ್ತೆ ಅದು ಹುಳ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಸೊ ಎಷ್ಟು ಬೇಗ ಹುಳ ಬರುತ್ತೆ ರೈಸಿಗೆಲ್ಲ. ಸೊ ಇವರು 3 ವರ್ಷ ಅಂತ ಹೇಳ್ತಾ ಇದ್ದಾರೆ. 2 ರಿಂದ 3 ವರ್ಷ ಸ್ಟೋರ್ ಮಾಡಬೇಕು ಅಂತಂದ್ರೆ ಅದು ಏನೋ ಫ್ಯುಮಿಗೇಷನ್ ಅಂತ ಮಾಡ್ತಾರೆ. ಫ್ಯುಮಿಗೇಷನ್ ಟ್ಯಾಬ್ಲೆಟ್ಸ್ ಅಂದ್ರೆ ಎಷ್ಟು ಕೆಮಿಕಲ್ ಅಂತಂದ್ರೆ ಅದನ್ನ ಒಂದು ಹುಳ ಬಂದು ತಿನ್ನೋಲ್ಲ, ಅದಕ್ಕೆ ಸಾಯ್ತೀನಿ ಅಂತ ಗೊತ್ತು. ಮನುಷ್ಯರು ನಾವು ತಿನ್ನ ಅಂತವರಿಗೆ ಇನ್ನು ಎಷ್ಟು ಎಫೆಕ್ಟ್ ಆಗ್ಬೋದು. ಈಗ ರೇಟ್ ಒಂದ್ ಕಡೆ ನೋಡ್ಕೊಳ್ಳೋಣ, ಆದ್ರೆ ಆರೋಗ್ಯ. ಸೊ ಈಗ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿರ್ಬೋದು. ಸ್ಟಾಕ್ ಮಾಡಿ ಇಡೋದು ಅಂತಂದ್ರೆ ಇವ್ರು ಫ್ಯುಮಿಗೇಷನ್ ಮಾಡ್ತಾರೆ, ಕೆಮಿಕಲ್ ಯೂಸ್ ಮಾಡ್ತಾರೆ. ಸೊ ಅದನ್ನ ನಾವು ತಂದು ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಎ ಸ್ಲೋ ಪಾಯ್ಸನ್ ನಮ್ಗೆ. ಸೊ ನಾವು ದುಡ್ಡು ಜಾಸ್ತಿ ಕೊಟ್ಟು ಸ್ಲೋ ಪಾಯ್ಸನ್ ತಿಂತಾ ಇದೀವಿ ಅನ್ನೋ ತರ ಆಗುತ್ತೆ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂಸು ಇಲ್ಲ, ಜೊತೆಗೆ ವಿಷ ತಿನ್ನೋ ಪರಿಸ್ಥಿತಿ ಹೋಗ್ತಾ ಇದೆ. ನಾನು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ, ದಯವಿಟ್ಟು FKCC ಕೂಡ ಒಂದ್ಸರಿ ನಿಮ್ಮ ಇವ್ರನ್ನ ಕಳಿಸಿ, ವರದಿಗಾರನ್ನ ಕಳಿಸಿದ್ರೆ ನಿಜವಾಗ್ಲೂ ಅಲ್ಲಿನ ಪರಿಸ್ಥಿತಿ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಅಕ್ಕಿ ಪರಿಸ್ಥಿತಿ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಮಟ್ಟಕ್ಕೆ ನಿಜವಾಗ್ಲೂ ಪಾಪ ಏನು ಕಡುಬಡಿ BPL ಕಾರ್ಡು ಅಂತ ಹೇಳ್ತಾರೆ, ಏನು ಬಡವರ ಸರ್ಕಾರ BPL ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ. ಇವರು ಇವತ್ತೊಂದು ಪರಿಸ್ಥಿತಿ BPL ಕಾರ್ಡ್ಗೆ ಕೊಡ್ತಾ ಇರ್ತಕ್ಕಂಥ ಅಕ್ಕಿನ ಟೆಸ್ಟ್ ಮಾಡಲಿ, ಏನೋ ಗುಣಮಟ್ಟ ಚೇಂಜ್ ಮಾಡಿದ್ದೀವಿ ನಾವು ಹಂಗೆ ಮಾಡ್ತೀವಿ ಮೇಡಮ್, ಯಾವುದೂ ಇಲ್ಲ. ಇದರೊಳಗೆ ಸಾಯ್ತಾ ಇರೋದು ಮಧ್ಯಮ ವರ್ಗದವರು, ಬಡವರು. ಶ್ರೀಮಂತರಾಗಿ ಇರ್ತಾರೆ, ಬಡವ ಆಗ್ತಾನೆ ಇರ್ತಾರೆ. ಮತ್ತು ಜೊತೆಗೆ ನೀವು ಒಂದು ಕ್ವಶನ್ ಕೇಳಿದ್ರಿ, ಆ್ಯಕ್ಚುಲಿ ಪ್ರದೇಶ ಕಡಿಮೆ ಆಗ್ತಾ ಇದೆ ಬೆಳೆಯುವಂಥದ್ದು ಭತ್ತದ್ದು ಅಂತಂದರೆ. ಈಗ ನಾವು ಮಲೆನಾಡು ಏರಿಯಾದಲ್ಲಿ ಆಲ್ಮೋಸ್ಟ್ ಭತ್ತ ಬೆಳೆಯೋದನ್ನ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ತುಂಬಾ ಲೇಬರ್ ಓರಿಯೆಂಟೆಡ್, ಲೇಬರ್ಸ್ ತುಂಬಾ ಕಾಸ್ಟ್ಲಿ ಮತ್ತೆ ಸಿಗೋಲ್ಲ ಅನ್ನೋಂಥದ್ದು. ಜೊತೆಗೆ ಕಮರ್ಷಿಯಲ್ ಕ್ರಾಪಿಗೆ ಲೇಬರ್ ಕಡಿಮೆ ಇರುತ್ತೆ ಅನ್ನೋಂಥದ್ದು, ರಬ್ಬರು ಈ ಥರದ್ದೆಲ್ಲ ಬೆಳೆಗಳಿಗೆ ಕಮರ್ಷಿಯಲ್ ಕ್ರಾಪಿಗೆ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಭತ್ತ ಬೆಳೆಯಂಥ ಏರಿಯಾನು ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಡೇ ಬೈ ಡೇ. ಸೊ ಇದನ್ನು ಕೂಡ ಗಮನಿಸಬೇಕು. ಸೊ ಜೊತೆಗೆ ಈಗ ನಮ್ಮ ಏನು ನೀರಿನ ಅಭಾವ ಜಾಸ್ತಿ ಆಗ್ತಾ ಇದೆ,
ಸೊ ಹಾಗಾಗಿ ಡ್ರೈಲ್ಯಾಂಡ್ ಪ್ಯಾಡಿಗಳು ಈಗ ಕೆರೆ ಆಶ್ರಯದಲ್ಲಿ ಸುಮಾರು ಬೆಳಿಲಿಲ್ಲ, ಮತ್ತು ಈ ರೇಟ್ ಇವಾಗ ಏನು ಜಾಸ್ತಿ, ನಾವು ಫೆಬ್ರವರಿನಲ್ಲಿ ಇದ್ದೀವಿ ಇವಾಗ. ಸೊ ಈಗಾಗಲೇ ಡಿಸೆಂಬರಲ್ಲಿ ಬಂದಿರೋ ಕ್ರಾಪ್ ಬಂದಿದೆ, ಡಿಸೆಂಬರಲ್ಲಿ, ಫೆಬ್ರವರಿನಲ್ಲೇ ಇಷ್ಟು ಅಭಾವ ಆಗಿದೆ ನಮಗೆ. ನೆಕ್ಸ್ಟು ಈಗ ಜೂನ್ ಜುಲೈಯಲ್ಲಿ ಬರಬೇಕಾಗಿರೋಂಥದ್ದು ತುಂಬ ಕಡಿಮೆ ಬರುತ್ತೆ, ಯಾಕೆಂದರೆ ಎಲ್ಲೂ ನೀರಿಲ್ಲ. ಸೊ ಇನ್ನು ನಮಗೆ ಬರಬೇಕಾಗಿರೋದು ನೆಕ್ಸ್ಟ್ ಡಿಸೆಂಬರ್ ಹೀಲ್ಡು. ಸೊ ಅಲ್ಲಿವರೆಗೂ ಏನು ಪರಿಸ್ಥಿತಿ ಆಗುತ್ತೆ, ಇವಾಗಲೇ ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ಇನ್ನೂ 1 ವರ್ಷ ಆಗುತ್ತೆ ನಮಗೆ ಕರೆಕ್ಟಾಗಿ ಹೀಲ್ಡ್ ಬರಬೇಕು ಅಂತಂದರೆ. ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಈಗ. ಖಂಡಿತ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದೇ ನಿಜವಾದರೆ ಈ ಬೆಲೆ ಏರಿಕೆಗೆ ಏನು ಪರಿಹಾರ, ಯಾವ ರೀತಿ ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೆ ಮೊದಲು ಒಂದು ಸಣ್ಣ ಬ್ರೇಕ್.